ತಮಿಳ್ನಾಡಲ್ಲೇ ಊಟ ತಿಂತಾ ಇರೋದು ಅಲ್ಲೇ ಸುಮಾರು ವರ್ಷದ ಮೇಲೆ ಆಗಿತ್ತು ಅನ್ಕೋತೀನಿ ತಮಿಳ್ನಾಡಿಗೆ ಹೋಗಿ. ಯಾವಾಗಲೂ ಇದೇ ಹೋಟ್ಲಿಗೆ ಊಟಕ್ಕೆ ನಾವು ಬರುವಂಥದ್ದು. ಇದು ಸಂಪೂರ್ಣವಾಗಿ ವಿಡಿಯೋ ನೋಡಿ ನಿಮಗೆ ತಿಳಿತದೆ ಯಾಕೆ ಬಂದಿವಿ ಏನು ಎತ್ತ ಅಂತ. ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇಲ್ಲಿ ನೈಟೆಲ್ಲ ಇಲ್ಲೇ ಗಾಡೀಲಿ ಮನಿಕೊಂಬಂದು ಮುಂದ್ಗಡೆ ಮನಿಕಂದ್ರೆ ಒಂದು ಇದು ಬರ್ನಿಲ್ಲ ನೈಟು. ಈಗ ರಗ್ಗೆಲ್ಲನೇ ಮುಡ್ಚಾಕ್ತಾ ಇರೋದು. ದಡ 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 ಅಂತ ಕುಲುಕ್ತದೆ. ಮುಂದೆನೂ ನಿದ್ದೆ ಬರೀಕಿಲ್ಲ, ಹಿಂದೆನೂ ನಿದ್ದೆ ಬರೀಕಿಲ್ಲ, ಅಷ್ಟಾಗಿ ನಿದ್ದೆನೇ ಮಾಡಿಲ್ಲ ಇವತ್ತು ನೈಟು. ಅಂದರೆ ಈ ಜಾಗ ಬಂದು ಏನು ಹೈವೇ ಕಾಣ್ತಾಯಿತ್ತು, ಇದು ನೋಡ್ತಾ ಇರುವಂಥದ್ದು ರಾಯ್ಕೋಟೆ ಇದು. ಇಲ್ಲಿಗೆ ಪೈರ್ಗೆ ಹೂವಿನ ಪೈರ್ಗೆ ಅಂತ ಬಂದಿರುವಂಥದ್ದು. ಆಮೇಲೆ ಇಲ್ಲಿ ನಾವು ಇದ್ರ ದಿನ ಸಂಕ್ರಾಂತಿ ಹಬ್ಬ ನಾಳೆ ಅನ್ನುವಂಗೆ ನಾವು ಪತ್ರೆ ಅಂತ ಹಾಕ್ತೀವಿ. ಇವರು ಕೂಡ ಪತ್ರೆ ಹಾಕಿದ್ದಾರೆ ನೋಡಿ. ಇಲ್ಲಿ 3 ಥರ ಹಾಕಿದ್ದಾರೆ. ಅಂದರೆ ನಾವು ಮಾವಿನ ಸೊಪ್ಪು ಮಾತ್ರ ಹಾಕ್ತೀವಿ. ಇವರು ಬೇವಿನ ಸೊಪ್ಪು, ಹೂ ಬಂದಿರೋ ಅಣ್ಣೆ ಸೊಪ್ಪು ಮತ್ತು ಮಾವಿನ ಸೊಪ್ಪು 3 ಥರ ಇವರು ಪತ್ರೆ ಹಾಕಿದ್ದಾರೆ ನರ್ಸರಿಗಳಿಗೆ. ನಾವು ಅತಿ ಹೆಚ್ಚಾಗಿ ಮಾವಿನ ಸೊಪ್ಪು ಮಾತ್ರನೇ ಹಾಕೋದು. ಹೂವಿನ ಪೈರು ಕ್ರೇಟ್ಗೆ ಹಾಕುವಂಥದ್ದು. ಒಂಥರ ಸ್ವಲ್ಪ ಗಂಟ್ಲು ಇದು ಗೊಬ್ಬರ. ಈ ಗೊಬ್ಬರನ ಕ್ರೇಟ್ಗೆ ಹಾಕ್ಬಿಟ್ಟು ಕಡ್ಡಿ ಸಿಗಾಕ್ಬಿಟ್ಟು ಅದು ಸ್ವಲ್ಪ ಬೇರು ಕೊಟ್ಟ ಮೇಲೆ ಪೈರು ರೆಡಿ ಆಯಿತು. ಒಂದು 20 ದಿನ ಟೈಮ್ ತಗೊಳುತ್ತೆ. ಒಂದು 25 ದಿನಕ್ಕೆಲ್ಲ ಪೈರು ಎತ್ತಾರೆ. ಇದು ಗೊಬ್ಬರ. ಇದು ಕಾಯಿ ಸಿದ್ರೆ, ತೆಂಗಿನಕಾಯಿ ಸಿದ್ರೆ, ಇದು ತೆಂಗಿನಕಾಯಿ ಸಿದ್ರೆಯಲ್ಲಿ ಅದಕ್ಕೆ ಆದಂಥ ಒಂದು ಕೆಮಿಕಲ್ ಹಾಕಿರ್ತಾರೆ ಪೈರುಗಳು ಚೆನ್ನಾಗಿ ನಿಂತ್ಕೊಳ್ಳೋಕ್ಕೆ. ಅದು ಒಳಗಡೆ ಎಲ್ಲ ತೋರ್ತೀನಿ. ಇವೆಲ್ಲನೇ ಮಡ್ಚಾಕಬೇಕು. ಈಗ ತಾಟು ರಘು ಎಲ್ಲನ ಮಡಚಿ ಒಳಗಡೆ ಮುಡುಗಬೇಕು. ಇದು ಈಗೆಲ್ಲ ಫುಲ್ಲು ಇಲ್ಲಿ ಪ್ಯಾಕಪ್ ಮಾಡ್ತಾರೆ ಹೂವಿನ ಪೈರನ್ನ. ಅದು ಹೆಂಗೆ ಏನು ಅಂತ ಸಂಪೂರ್ಣವಾಗಿ ಹೂವಿನ ಪೈರು ಮಾಹಿತಿನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಈ ಹೂವನ್ನ ಮಾರಾಟ ಮಾಡಬೇಕಾದ್ರೆ ಹೂವು ಯಾವ ಥರ ಇರ್ತವೆ ಆ ಥರ ಮಾರಾಟ ಮಾಡ್ತಾರೆ. ಚೆನ್ನಾಗಿಲ್ಲದೆ ಇರೋ ಹೂವು ಒಂದು 20 ರೂಪಾಯಿ, ಬಜಾರು ಒಂದು 50 ನಡೀತಾದಾಗ 10-20ಕ್ಕೆಲ್ಲ ಚೆನ್ನಾಗಿಲ್ಲದೆ ಇರೋ ಹೂವು ಮಾರ್ತಾರಲ್ಲ, ಅದೇ ಥರ ಪೈರು ಯಾವ ಪೈರು ಚೆನ್ನಾಗಿರ್ತಾವೋ ಅವಕ್ಕೆ ಒಂದು 10 ಪೈಸೆ 20 ಪೈಸೆ ಜಾಸ್ತಿ ಇರುತ್ತೆ. ಪೈರು ಅಷ್ಟಾಗಿ ಚೆನ್ನಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ನೋಡಿ. ಇವು ಮೋಸ್ಟ್ಲಿ ಇವು ಪಚ್ಚೆ ಪೈರು ಅಲ್ಲೇ ಎಲ್ಲ ಕಲ್ಲಿ ಕಟ್ಬಿಟ್ಟವೆ. ಇದನ್ನು ಯಾರೂ ತಗೊಂಡಿಲ್ಲ. ಬಟ್ ಇವು ವೇಸ್ಟೇ, ಸುಮಾರು ಐತೆ. ಇವು ವೇಸ್ಟೇ. ಇದು ಒಂದು ಸೆಂಟು. ಪೂರ್ಣಿಮಕ್ಕಿಂತ ಅತಿ ಹೆಚ್ಚಾಗಿ ಈಗ ಸೆಂಟ್ ಪೈರು ನೆಡುವಂಥದ್ದು. ಇದು ಸೆಂಟು. ಅದೇ ಹೇಳ್ದಂಗೆ ಇದು ನೀರು ಹಾಕಿಲ್ಲ, ಒಣಗಿಸ್ಬಿಟ್ಟವ್ರೆ. ಪಚ್ಚೆ ಎಲ್ಲ ಕಲ್ಲಿ ಕಟ್ಬಿಟ್ಟವಲ್ಲ ಇವು. ಅದಕ್ಕೆ ನೋಡಿ ನೀರನ್ನೇ ಹಾಕಿಲ್ಲ ಈ ಕಡೆ ಎಲ್ಲ. ಇಲ್ಲಿ ಎಲ್ಲ ಒಣಗೋಗ್ಬಿಟ್ಟವೆ. ಏಕೆಂದರೆ ಇವು ಯಾರು ನೆಡೋದು ಇಲ್ಲ, ಇನ್ನು ತಗೊಳ್ಳೋದು ಇಲ್ಲ. ಇಲ್ಲಿ ಒಣಗೋಗ್ಬಿಟ್ಟವಲ್ಲ, ಅದಕ್ಕೋಸ್ಕರ ಅವು ಸೇಲ್ ಆಗಿಲ್ಲ ಅಂತಲೇ ಬಿಟ್ಬಿಟ್ಟವ್ರೆ. ಈ ಥರ ನರ್ಸರಿಗಳು ಇಲ್ಲಿ ಸುಮಾರು ಒಂದು 500-1000 ಏನೋ ಅವೆ. ಒಸಿ ಇಲ್ಲ ನರ್ಸರಿ. ಅವು ಏನು ಆ ಥರ ಮುಚ್ಚಿರ್ತಾರೆ ಅಂತ ತೋರ್ತೀನಿ ನೋಡಿ. ಅವು ಯಾಕೆ ಹಂಗೆ ಮುಚ್ಚವ್ರೆ ಅಂತಂದರೆ ಸ್ಟಾರ್ಟಿಂಗು ನಾಟಿ ಮಾಡಿದಾಗ ಕ್ರೇಟ್ಗೆ ಗೊಬ್ಬರ ತುಂಬಿಟ್ಟು ಕಡ್ಡಿನ ನಾಟಿ ಮಾಡಿದಾಗ ಒಂದಷ್ಟು ದಿನ ಹಿಂಗೆ ಕೌಚ್ಬಿಡ್ತಾರೆ. ಸ್ವಲ್ಪ ಅವು ಬೇರು ಕೊಡಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ಈ ಥರ ಎಲ್ಲ ಕೌಚಿರ್ತಾರೆ. ಎಲ್ಲ ಕೌಚಿರೋ ಇವು ಬೇರು ಕೊಟ್ಟಿಲ್ಲ ಇನ್ನು ನೋಡಿ. ಬೇಕಾರೆ ಇಲ್ಲಿ ಕಿತ್ತಿ ತೋರಿಸ್ತೀನಿ ನೋಡಿ ಪೈರ. ಈಗ ಬೇರು ಕೊಡ್ತಾವೆ. ಎಷ್ಟು ಬೇರು ಕೊಟ್ಟಿರೋದು. ಇದು ಪೂರ್ತಿ ಕ್ರೇಟು ಏನು ಗುಳಿ ಇರುತ್ತೋ ಆ ಗುಳಿ ತುಂಬ ಇದು ಬೇರು ಕೊಡಬೇಕು. ಇಷ್ಟೇ ಬೇರು ಕೊಟ್ಟಿರೋದು. ಹಂಗೆ ಒಂದು ಸ್ವಲ್ಪ ಬೇರು ಕೊಡೋ ಗಂಟನೂ ಹಿಂಗೆ ಮುಚ್ಚಿರ್ತಾರೆ. ಒಂದು ಸ್ವಲ್ಪ ಬೇರು ಕೊಟ್ಟ ಮೇಲೆ ಅದನ್ನು ತೆಗಿತಾರೆ. ತೆಗ್ದಾದ್ಮೇಲೆ ಈ ಥರ ನೀರು ಹಾಕ್ತಾರೆ. ನೀರು ಹಾಕಿದ್ಮೇಲೆ ಈ ಥರ ಪೈರು ಚೆನ್ನಾಗಿ ಕಾಣ್ತವೆ. ಇನ್ನು ತುಂಬ ಮಾಹಿತಿನ ಹೇಳ್ತೀನಿ. ಈ ಲಾಕ್ಸು ನೋಡಿ. ರಾಯ್ಕೋಟೆಗೆ ಬಂದಿರುವಂಥದ್ದು. ಈಗ ಪೈರು ಗಾಡಿಗೆ ಲೋಡ್ ಮಾಡ್ತಾರೆ. ಬಟ್ ಇಲ್ಲೇನು ರೇಟು ಅವ್ರು ತುಂಬ್ತಾರೋ ಗೊತ್ತಿರಲ್ಲ. ಇನ್ನು ಒಂದು ಸತ್ಯಾಂಶ ಹೇಳ್ಬೇಕು ಅಂತಂದರೆ ಹೇಳೇ ಬಿಡ್ತೀನಿ ನೋಡಿ. ಒಂದು ಪೈರಿಗೆ 20 ಪೈಸೆ. ಇಲ್ಲಿ ಒಂದು 50 ಪೈಸೆ ಅಂದ್ಕೊಳ್ಳಿ. ಈಗ 50 ಪೈಸೆನೋ ಇಲ್ಲ 1 ರೂಪಾಯೋ ಇಲ್ಲ 2 ರೂಪಾಯಿನೋ. ಇಲ್ಲಿ 2 ರೂಪಾಯಿಗೆ ತುಂಬಿರ್ತಾರೆ ಪೈರು ಅಂದ್ಕೊಳ್ಳಿ, ಇಲ್ಲ 1 ರೂಪಾಯಿಗೆ ತುಂಬಿರ್ತಾರೆ ಅಂದ್ಕೊಳ್ಳಿ. ಇಲ್ಲಿ 1 ರೂಪಾಯಿಗೆ ತುಂಬಿದ್ರೆ ಅಲ್ಲಿ 1.20 ಇಳುಕ್ತಾರೆ ಜನಕ್ಕೆ. ಏನು ನಮ್ಮ ರೈತರು ಪೈರು ನಾಟಿ ಮಾಡುವಂಥ ರೈತರಿಗೆ 1 ರೂಪಾಯಿಗೆ ಇಲ್ಲಿ ತುಂಬಿದ್ರೆ 1.20ಕ್ಕೂ ಇಳುಕ್ತಾರೆ, 1.30ಕ್ಕೂ ಇಳುಕ್ತಾರೆ, 1.25ಗೂ ಇಳುಕ್ತಾರೆ, ಇನ್ನು ಜಾಸ್ತಿನೂ ಇಳುಕ್ತಾರೆ. 1 ಲಕ್ಷ ಪೈರಿಗೆ 1.20 ತಗೊಂಡ್ರೆ ಒಂದು 10,000 ಏನೋ ದುಡ್ಡಾಗುತ್ತೆ. ಸರಿ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಅಂದಾಜಲ್ಲಿ ಹೇಳಬೇಕು ಅಂತಂದರೆ 20 ರೂಪಾಯಿ ಅಂದರೆ ಬಾಡಿಗೆ. ಇನ್ನು ಅವರು ಎಕ್ಸ್ಟ್ರಾನೂ ತಗೋಬೋದು, ಇಲ್ಲ ಇನ್ನೊಬ್ಬರಿ ಅಷ್ಟೇ ಬೇಕಾದ್ರೂ ತಗೋಬೋದು. ಈ ಥರ ಎಲ್ಲ ಇರ್ತವೆ ಪೈರು ಮಾರಾಟ ಮಾಡೋ ವಿಧಾನ ಅದು. ಈಗ ಪೈರು ನೋಡಮ್ಮ ಎಲ್ಲ ಹಿಂಗೆ ಮೊದಲು ಎತ್ಮಡಿಕತ್ತಾರೆ. ಹಿಂಗೆ ಒಮ್ಮೆಗೆ ಎಲ್ಲ ಲೆಕ್ಕ ಸಿಗಬೇಕಲ್ಲ. ಒಮ್ಮೆಗೆ ಹಿಂಗೆ ಎತ್ಮಡಿಕೊಂಡು ಲೋಡ್ ಮಾಡುವಂಥದ್ದು. ಈಗ
ಗಾಡಿ ಎಲ್ಲನೇ ನಮ್ಮ ಗೆಳೆಯ ರೆಡಿ ಮಾಡ್ತಾ ಅವನೇ ತುಂಬಕ್ಕೆ. ಈಗ ಎಷ್ಟು ಸಾವಿರ ಪೈರು ತುಂಬನೋ ಗೊತ್ತಿಲ್ಲ, ಕೇಳಮ್ಮ ಎಷ್ಟು ಸಾವಿರ ಪೈರು ಅಂತ. ಎಲ್ಲ ಫುಲ್ಲು ಎಲ್ಲ ಈಗೆಲ್ಲ ಪೂರ್ಣಿಮಾ ಇಲ್ಲ, ಫುಲ್ ಸೆಂಟು ಪೂರ್ತಿ ಸೆಂಟು ಎಲ್ಲ ಸೆಂಟು ಪೈರು. ಈಗ ಎಷ್ಟು ಸಾವಿರ ಪೈರು ತುಂಬ್ತಾರದು? ಆಡ್ರಿಲೇ ಒಂದು 30,000 ಸರ್ ಎಕ್ಸ್ಟ್ರಾ ತುಂಬ್ತೀನಿ. 40,000 ತುಂಬ್ತಾ ಇರೋದು. ಈಗ ಅವು ಎಲ್ಲ ಮೇಗಳ ತೆಗ್ದಾಕ್ಬಿಟ್ಟಲ್ಲ, ನೀನು ತುಂಬಬೇಕಲ್ಲ, ಮೇಕೆ ತಕ್ಕ ತುಂಬಕ್ಕೆ ಆಗಿಲ್ಲ. ಹಾಂ ಹಿಂದಕ್ಕೆ ಹೋಯ್ತಾಗ ಬಾ ಗಾಡಿ ಅಂತಲ್ಲ. ಹಾಂ ಬಿಡು. ಇಲ್ಲೇ ಪೈರ ತುಂಬ್ತಾ ಇರುವಂಥ ಅಡ್ರೆಸ್ ಬಂದು ಹೊಸೂರು ಮೇಯ್ನ್ ರೋಡು, ಕರುಕನಹಳ್ಳಿ ರಾಯಕೋಟೈ. ಇಲ್ಲೇ ಪೈರು ತುಂಬ್ತಾ ಇರುವಂಥದ್ದು ನರ್ಸರಿ. ಊಟ ಸರಿಯಾಗಿ ತಿನ್ನೋದು ರಾತ್ರಿ 12 ಗಂಟೆಲಿ ತಿಂದದ್ದು. 12:30 1 ಗಂಟೆ 12:30 ಸ್ಟಾರ್ಟ್ ಮಾಡ್ದು. 12:30 ನಾವು ಊಟ ಮಾಡ್ಕೊಂಡು ಮನೆ ಕಳೋದಕ್ಕೆ 1 ಗಂಟೆ ಆದದ್ದು. ಈಗ ಹೊಟ್ಟೆ ಸೀತಾದೆ, ಒಂಚೂರು ಎಲ್ಲಾರ ನಾಷ್ಟ ತಿನ್ಕೊ ಬಂದ್ಬಿಡ್ತೀವಿ. ನಡಿ, ನೀನು ಈಗ ರಾಯಕೋಟೆ ಸಿಟಿಗೆ ಹೋಗೋ ಕೈಕಿಲ್ಲ ಮಂಡಿಗೆ, ಅದರಿಂದ ಹಿಂದಕ್ಕೆ ಇಲ್ಲಿ ಪೈರು ತುಂಬ್ತಾ ಇರುವಂಥದ್ದು. ಇಲ್ಲೇ ಎಲ್ಲಾರ ತಿನ್ಕೊ ಬರುವಂಗೆ. ಹಾಂ, ಅಲ್ಲೇ ಇದು ಕಲ್ಕಿ ಪಲ್ಕಿ ಎಲ್ಲ ಸಿಗೋದು. ಹಾಂ, ಇಲ್ಲಿ ದೋಸೆ, ಅಲ್ಲಿ ಆಮೇಲೆ ಟೊಮೆಟೊ ಬಾತು, ಚಿತ್ರಾನ್ನ, ಪರೋಟ ಎಲ್ಲ ತರಾವರಿ ಸಿಗೋದು. ಹಾಂ, ಇಲ್ಲೆಲ್ಲ ಸೌದೆ ಒಲೆ ಊಟ. ರಾಯಕೋಟೆ ಭಾಗದಲ್ಲಿ ಸಿಕ್ಕಾಬಟ್ಟೆ ಸೌದೆ ಒಲೆ ಊಟ ಜಾಸ್ತಿ ಮಾಡ್ತಾರೆ. ಚಿಕ್ಕ ಹೋಟ್ಲು ಇದು, ಸಿಟಿಗೆ ಹೋಗಿಲ್ಲ. ಹಾಂ, ದೋಸೆಯ ಇಡ್ಲಿ ತಗೊಳಮ್ಮ. ಮೊದಲು ಇಡ್ಲಿ ತಗೊಳ್ಳೋದು, ಆಮೇಲೆ ದೋಸೆ ತಗೊಂಡ್ರೆ ಆಯ್ತದೆ. ಮೊದಲೊಂದು ಲೋಟ್ ಹೋಗೋದು, ಅಲ್ಲಿ ಯಾಕೋ ಇದು ಬರೀ ಇಡ್ಲಿ ಅನ್ನ ಇರಲಿಲ್ಲ, ಸ್ವಲ್ಪ ಅನ್ನ ತಿನ್ನಬೇಕು ಅಂತ ಅಂದ್ಬಿಟ್ಟು ಈಗ ಇಲ್ಲಿಗೆ ಬಂದಿರೋದು ರಾಯಕೋಟೆ ಸರ್ಕಲ್ಲು. ಇಲ್ಲಿ ನಾವು ರಾಯಕೋಟೆಗೆ ಬಂದಾಗೆಲ್ಲ ಆಲ್ಮೋಸ್ಟು ಇಲ್ಲೇ ಜಾಸ್ತಿ ನಾವು ನಾಷ್ಟ ತಿನ್ನುವಂಥದ್ದು. ಮಾಮೂಲಿ ಇಲ್ಲಿ ಯಾವುದೇ ಹೋಟ್ಲಿಗೆ ಹೋದ್ರೂ ಒಟ್ಟಿನಲ್ಲಿ ಸೌದೆ ಒಲೆ ಊಟನೇ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತೀವಿ ನಾವು. ಸೌದೆ ಒಲೆ ಊಟ ಎಲ್ಲ ಬೆಂಕಿ ಹಸ್ಬಿಡ್ತೀವಿ ನಾವು. ಇಲ್ಲಿ ಸೌದೆ ಒಲೆ ಊಟ, ಆಮ್ಲೆಟು ಎಲ್ಲ ರೆಡಿ. ನನಗೆ ಕಲ್ಕಿ ಬೇಡ, ನನಗೆ ಬೇಡ. ಹಾಂ, ನೀರು ದೋಸೆ, ಪೂರಿ ಇಲ್ಲ, ಇಡ್ಲಿ ತಗೋತೀನಿ ಇರೋ ನಾನು ಮೊದಲು. ದೋಸೆಯಾ? ಇಡ್ಲಿ ನನಗೆ ಬೇಡ ಇಡ್ಲಿ. ಹಾಂ, ಗೊತ್ತಾಯ್ತು, ಇಡ್ಲಿ ತಗೋತೀನಿ ನಾನು. ಹಾಂ, ಇಡ್ಲಿ ಕೊಡೋಣ. ಹಾಂ, ಇಡ್ಲಿ. ಹಾಂ, ಇಡ್ಲಿ ದೋಸೆ, ಕಲ್ಕಿ ಅದು ಚೆನ್ನಾಗಿರೋದು. ಆಮೇಲೆ ರೈಸು ಚೆನ್ನಾಗಿರ್ತದೆ. ಮನೆಯಲ್ಲಿ ರೈಸ್ ತಗೊಂತೀವಿ. ಈ ಸಾಂಬಾರ್ಗೂ ಇಡ್ಲಿಗೂ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರ್ತದೆ. ಪ್ಲೇಟು ಒಳ್ಳೆ ಹೊಸ ಥರ ಒಳ್ಳೆ ರೊಟ್ಟಿ ಬೀಸಿದಂಗೆ ಇದರಲ್ಲಿ ಊಟ ಕೊಡುವಂಥದ್ದು. ಡ್ರೈವಿಂಗ್ ಲೈಫು ಅಂತ ಬಂದರೆ ತುಂಬ ಕಷ್ಟ ಇರುತ್ತೆ ನಿಜವಾಗ್ಲೂ. ಏಕೆಂತಂದರೆ ನೈಟೆಲ್ಲ ಜರ್ನಿ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು. ಆಮೇಲೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲೇ ಹೋದರೂ ಮನುಷ್ಯ ಒಂದೊಂದು ನೀರು ಕುಡಿಯೋದು, ಊಟ ಮಾಡೋದು ಸಹಜವಾಗಿ ಇದ್ದೇ ಇರುತ್ತೆ. ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಟೇಸ್ಟ್ ಇರುತ್ತೆ. ಅಂದರೆ ಇಲ್ಲಿ ಬಂದು ನಾವು ಇಡ್ಲಿ ಆಗಲಿ, ದೋಸೆ ಆಗಲಿ, ರೈಸ್ ಬಾತ್ ಆಗಲಿ ತಗೊಂಡು ನಿಜವಾಗ್ಲೂ ರುಚಿ ಅಂತೂ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ಸೌದೆ ಒಲೆ ಊಟ, ನಮ್ಮಲ್ಲೂ ಸೌದೆ ಒಲೆ ಊಟ ಮಾಡ್ತಾರೆ, ಇಲ್ಲೂ ಸೌದೆ ಒಲೆ ಅಡುಗೆ ಮಾಡ್ತಾರೆ. ಬಟ್ ಚೆನ್ನಾಗಿರುತ್ತೆ. ಅಂದರೆ ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಫ್ಲೇವರು ಟೇಸ್ಟ್ ಇರುತ್ತೆ. ಅದೇ ಅನ್ನಕ್ಕೆ ಮಸಾಲ ಹಾಕೋ ವಿಧಾನ ಆಗಿರ್ಬೋದು, ಮಾಡೋ ವಿಧಾನ ಆಗಿರ್ಬೋದು, ಬೇರೆ ಇರುತ್ತೆ. ತುಂಬ ಚೆನ್ನಾಗಿತ್ತು. ಯಾವಾಗ ಬಂದರೂ ನಾವು ಇದೇ ಸರ್ಕಲಲ್ಲಿ, ರಾಯಕೋಟೆ ಸರ್ಕಲಲ್ಲೇ ಊಟ ತಿನ್ನೋದು. ಇವರು ಕೂಡ ಬೋಕುನ್ಕೆರೆ ಬ್ರದರ್ಸು ನಮ್ಮನ್ನ ಮಾತಾಡ್ಸಿದ್ರು. ಥ್ಯಾಂಕ್ ಯು. ನೋಡಿ, ಹೌದಾ? ಹಾಂ, ರೈಟ್. ಇಲ್ಲಿಂದ ಸ್ಟಾರ್ಟು ನರ್ಸರಿಗಳು. ಬರೀ ನರ್ಸರಿನೇ. ಅಯ್ಯ, ಸೀನಪ್ಪಂದು ಈ ಟೌನಲ್ಲಿ ಬರೋದು. ಡೌನ್ಗೆ ಹೋಗ್ಬಿಟ್ಟು ರೈಟ್ಗೆ ಹೋಗ್ಬೇಕು. ಹಾಂ, ಎಲ್ಲ ನರ್ಸರಿ. ಅಮ್ಮಗೆ ಎತ್ತಾಗಿ ನೋಡಿದ್ರು ನರ್ಸರಿ. ಎಲ್ಲ ಓನ್ ಪೇರ್ ನರ್ಸರಿನೇ. ಎಲ್ಲ ಬೇರೆ ಈ ಆಂಧ್ರದಿಂದ ಬರ್ತಾರ, ಬೇರೆ ರಾಜ್ಯಗಳಿಂದನೂ ಬಂದು ಓನ್ ಪೇರ್ ತಗೊಂಡೋಗುವಂಥದ್ದು ಅತಿ ಹೆಚ್ಚು. ನೋಡಿ, ಎಲ್ಲ ನರ್ಸರಿಗಳೇ. ಇಲ್ಲಿ ಯಾವ ಸೈಡ್ ನೋಡ್ತೀರಾ, ಯಾವ ಸೈಡ್ ನೋಡಿದ್ರು ನರ್ಸರಿ. ಆದರೂ ಕೆಲವೊಂದು ಸಲ ಪೈರೇ ಸಿಗಲ್ವಂತೆ ತುಂಬಕ್ಕೆ.
ಸಿಕ್ಕಾಬಟ್ಟೆ ನರ್ಸರಿ ಹುಡುಕ್ಬೇಕಂತೆ. ಇಲ್ಲಿ ಲೈಟಿಂಗ್ಸ್ ಬಿಟ್ಟವ್ರು ನೋಡಿ, ಅದು ಲೈಟಿಂಗ್ಸು ಇದೆ, ಕಟಿಂಗ್ಸು. ಈ ಕಟಿಂಗ್ಸ್ನೇ ನರ್ಸರಿ ಅಲ್ಲಿ ಪೈರು ಊತಾಕೋದು, ಕ್ರೇಟ್ಗೆ ಹಾಕೋದು. ಸಜ್ಜಲಪಟ್ಟಿ ಎಳ್ನೀರು ಭಾರತ. ನೋಡಿ ಎಲ್ಲ ಒಂದೊಂದು ನಮ್ಮ ಊರ ಕಡೆ ಹೆಂಗೆ ಒಂದೊಂದು ಏರಿಯಾಗಳು, ಒಂದು ಸರ್ಕಲ್ಗಳು ಇರ್ತಾವೆ, ಹಂಗೆ ಇಲ್ಲೇ ಹೋಗೋದಕ್ಕೆ. ಇಲ್ಲೇ ಹೋಗೋದು ಸೀನಾಪುರ. ಇದಕ್ಕೆ ನಮ್ಮೂರಿಂದ ಮುಂದೆ ಬೇಬಿ ಗಂಟ್ಲು ಬೇಬಿಯಿಂದ ಮುಂದಕ್ಕೆ ಸೀನಪ್ಪ ಅಂತ ಓನ್ ಪೇರು ತಗೊಬತ್ತಾರಲ್ಲ, ಅವ್ರದ್ದು ಅದು ಅಡ್ರೆಸ್ ನಾನು ತೋರಿದ್ದು. ಅಲ್ಲಿ ನರ್ಸರಿ ಇರೋದು ಅವ್ರದ್ದು ಒಳಿಕಾದಂಗೆ. ಒಂದ್ಸಲ ಅವರು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಇಷ್ಟೊಂದು ದಾರಿ ನರ್ಸರಿ ಇದ್ರು ಕೆಲವೊಂದು ಸ್ವಲ್ಪ ಸಿಗಿಕ್ಕಿಲ್ವಾ? ಹಾಂ, ಕ್ವಾಲಿಟಿ ಇರಕ್ಕಿಲ್ಲ. ಹಾಂ, ಏನು ಹೊಸಿ ನರ್ಸರಿ ಇದ್ದಾವೆ. ಹೇಳ್ಕೊಟ್ಟಿದ್ದ. ಕೇಳ್ತಾನೆ ಎಲ್ಲ ಸಿಕ್ಕಿನ ಮುದ್ದೆ ಹೊಡೆದ್ಬಿಟ್ಟು. ನೀವು ತಿನ್ನಲ್ವಾ? ನಾವು ಮುದ್ದೆ ಊರಲ್ಲಿ. ಇಲ್ಲಿ ಹೊರಗಡೆ ಬಂದಾಗ ಈಗ ನಾಷ್ಟ ಇಡ್ಲಿ ದೋಸೆ. ಒಂದು ಇದಕ್ಕಲ್ವಾ ಒಂದು ಸ್ವಲ್ಪ ಹೆಲ್ತ್. ಎಷ್ಟು ಲಕ್ಷ ಪೈರು ಇದಾಗುತ್ತೆ ತಿಂಗಳಿಗೆ ಎಷ್ಟು ಲಕ್ಷ ಪೈರು ಸೇಲ್ ಮಾಡ್ತೀರಾ? ನಾವು ಮಾಡ್ತೀರಣ್ಣ ಒಂದು 10 ಲಕ್ಷ ಪೈರು. 10 ಲಕ್ಷ. ರೈಟು ಮಾತ್ರ ವೇರಿಯೇಷನ್ ಇದ್ದೇ ಇರ್ತದೆ. ರೇಟು ಅದು ಮಾರ್ಕೆಟ್ ಡಿಮಾಂಡು. ಡಿಮಾಂಡ್ ಅಂತಂದ್ರೆ ರೇಟ್ ಜಾಸ್ತಿ. ಡಿಮಾಂಡ್ ಇಲ್ಲ ಅಂದ್ರೆ ಕಮ್ಮಿ. ರೈಟ್ ಏನು ಹೇಳಲ್ಲ ಕಣ, ರೈಟ್ ಹೇಳಲ್ಲ. ಎಷ್ಟು ಖರ್ಚು ಬೀಳ್ಬೋದು ಒಂದು ಪೈರಿಗೆ? ಅಂದಾಜು ಎಷ್ಟು ಪೈಸಾ ಖರ್ಚು ಬೀಳ್ಬೋದು? ಹಾಂ. ನಲ್ಲಿಕಾಯಿ ನೋಡಿ ಯಾವ ಥರ ಬಿಟ್ಟದೆ. ಏನು ಜಂಪೆನೇವೆ. ಈ ನಲ್ಲಿಕಾಯಿಗಿಂತ ನೆಲನಲ್ಲಿ ಅಂತ ಬರ್ತವಂತೆ. ಅವು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ, ಆರೋಗ್ಯಕ್ಕೆ. ನೆಲನಲ್ಲಿ ಸಿಕ್ಕಾಬಟ್ಟೆ ಬಿಟ್ಟವೆ. ಇವು ಚೆನ್ನಾಗಿರ್ತವೆ ಒಂಥರ ತಿನ್ನೋಕ್ಕೆ. ನಮ್ಮ ಮೈಕ್ಳಿಗೆ ತಿನ್ನಲಿ, ನಮ್ಮ ಮೈಕ್ಳು ಕಿತ್ಕೊಂಡು ಹೋಗ್ಬೇಕು ನಮ್ಮ ಮೈಕ್ಳಿಗೆ. ಒಟ್ಟು 50,000 ಲೋಡ್ ಮಾಡ್ತಾ ಇರುವಂಥದ್ದು. 50,000 ಪೈರು. ಆರ್ಡ್ರು ಎಷ್ಟಿರ್ತಾವೋ ಅಷ್ಟು ಮಾತ್ರ ತಗೊಂಡೋಗೋದು ಇವರು ನಮ್ಮ ಫ್ರೆಂಡು. ಅಂದರೆ ಮಡಿಕೊಳ್ಳೋಕ್ಕೆ ಜಾಗ ಇರಲ್ವಲ್ಲ, ಅದಕ್ಕೋಸ್ಕರ. ಒಟ್ಟು ಈಗ 50,000, 1 ಲಕ್ಷ ಗಂಟನೂ ತುಂಬ್ತಾರೆ. ಮೇಲ್ಗಡೆ ಎಲ್ಲ ದಾರ ಕಟ್ಕೊಂಡು 1 ಲಕ್ಷದವರೆಗೂ ತುಂಬ್ತಾರೆ ಇವಕ್ಕೆ, ಸೋಕಲ್ ಐಲ್ಯಾಂಡ್ಗೆ. ಫುಲ್ಲೆಲ್ಲ ದಾರದಲ್ಲೆಲ್ಲ ಕಟ್ಟಿ ಪ್ಯಾಕಪ್ ಮಾಡ್ತಾ ಇದ್ದಾರೆ. ಈಗ ಓಡ್ತಾ ಇರೋದೆ ಊರ ಕಡೆಗೆ. ಬೇಗ ಲೋಡ್ ಆಯಿತು, ಓಡ್ತಾ ಇರೋದೆ ಈಗ ಊರ ಕಡೆಗೆ. ಆಯ್ತಲ್ಲ 10:30. ಬೇಗ ಆಯ್ತಲ್ಲ. ಎಷ್ಟು ಗಂಟೆಗೆ ಹೋಗೋದು ಈಗ ಬೆಂಗಳೂರಿಗೆ ಊರಿಗೆ? ಎಷ್ಟೊಂದು ದಿವಸ ಹೋಯ್ತು ಅಂದರೆ 10, 11, 12, 1 ಗಂಟೆಗೆಲ್ಲ ಹೊಂಟೋಗೋದು. 1 ಗಂಟೆ 2 ಗಂಟೆಗೆ. 2 ಗಂಟೆ ಯಾವ್ದದ? 4 ಬರ್ಬೇಕಾರೆ ಮರಿಯ ಜರ್ನಿ. 4 ಬರ್ಬೇಕು, 4 ಬರ್ಬೇಕು ಹೋಗೋಕ್ಕೆ. ಇಲ್ಲಿ ಎಲೆಕನ್ ಸಿಟಿ ಇದೆಲ್ಲ ಹೊಸೂರು ರೈಸ್ ರೋಡು, ಹೆವಿ ಟ್ರಾಫಿಕ್ ಇರ್ತದೆ ಈಗ. 1 ಗಂಟೆಲಿ 1 ಅವರ್ ನಿಂತೀವಿ. 1 ಗಂಟೆಗೆ ಬಂದು ಸಿಗಾಕೋದಕ್ಕೆ. ಈಗ ಬೆಳಗಿಂದ ನೀನೇ ನೋಡೋದಲ್ಲ ಎಷ್ಟೋ ಟ್ರಾಫಿಕ್ ಇತ್ತು ಅಂತ. ಅದು ಇನ್ನೂ ನಮ್ಮ ವಯಸ್ಸು ಇಲ್ಲ ಮರ, ಇನ್ನು ಹಿಂದಾಗವನೇ. ಬೆಳಿಗ್ಗೆ ನೋಡು ಅದೇ ಜಾಗ ನೋಡು ಬಾತ್ರೂಮ್. ಓ ಇದೆಯಾ? ಇದು ಈಗ ಹೊಸೂರು ತಮಿಳ್ನಾಡು ಬಾರ್ಡ್ರು ಇದೆ. ಬಾರ್ಡ್ರು ಕರ್ನಾಟಕ ಸ್ವಾಗತ ಇಲ್ಲಿ ಐತೆ ನೋಡಿ. ಕರ್ನಾಟಕ ಸ್ವಾಗತ ಅಂದ್ಬಿಟ್ಟು ಕರ್ನಾಟಕ ಸ್ವಾಗತ. ಇದು ಕರ್ನಾಟಕ ಆತಾಗ ಈಗ ಹಿಂದಿಗೆ ಹೋದು ತಮಿಳ್ನಾಡು. ಇಲ್ಲಾಲೆ ಶ್ರೀನಿಧಿ ವೈಭವ್ ಇಲ್ಲಿಂದ ಮಂಡ್ಯ. ಇದು ಬಂದು ಮಾಮೂಲಿ ಸಾಂಜೋ ಆಸ್ಪತ್ರೆ, ಅಮರಾವತಿ ಹೋಟೆಲ್ಲು. ಅಂದರೆ ಈ ವಿಡಿಯೋ ಉದ್ದೇಶ ಒಂದು, ನಾವೇನೋ ಇಲ್ಲಿ ನಮ್ಮ ಹಳ್ಳಿ ಕಡೆ ಹೂವಿನ ಪೈರು ಬೆಳಿತೀವಿ, ಬಟ್ ಅಲ್ಲಿಂದ ತರುವಂಥದ್ದು, ಹೋಗುವಂಥದ್ದು.
ಇದ್ರ ಶ್ರಮ, ಅದ್ರ ಹಿಂದಿನ ಶ್ರಮ ಯಾವ ಥರ ಇರುತ್ತೆ, ಅಲ್ಲೆಲ್ಲ ನರ್ಸರಿಗಳಾಗಿರ್ಬೋದು, ಅಂದರೆ ಪ್ರತಿದಿನ ಹೋಗ್ತಾ ಇರ್ತಾರೆ, ತರ್ತಾ ಇರ್ತಾರೆ ಅಲ್ಲಿಗೆ, ಪ್ರತಿದಿನ ಪೈರನ್ನ ಹೋಗಿ ತಗೊಬರುವಂಥದ್ದು, ಮಾರಾಟ ಮಾಡುವಂಥದ್ದು. ಬಟ್ ಅದನ್ನು ನಿಮಗೆ ತೋರಿದ್ದು ಅಮರಾವತಿ ಹೋಟ್ಲು. ಇದೊಂದು ಹೋಟ್ಲಿಗೆ ಹೋಗಿಲ್ಲ ನಾನು, ಈ ಹೋಟ್ಲೊಳಿಗೆ ಒಂದಿನ ಹೋಗ್ಬೇಕು ಅಂತ ಆಸೆ. ನೋಡಮ್ಮ ಯಾವತ್ತು ಅಂತ ಗೊತ್ತಿಲ್ಲ. ಏನೆಲ್ಲ ಕಟೌಟ್ ಹಿಂಗೆ ಎತ್ಬಿಟ್ಟವ್ರಲ್ಲ, ಕಾಂಗ್ರೆಸ್ದು ಫಂಕ್ಷನ್ ಇರ್ಬೇಕು ಮೋಸ್ಟ್ಲಿ. ಏನೋ ಇಲ್ಲೂ ಹಾಕೋರೆ, ಗಿಲ್ಲಿದು ಬೆಂಗಳೂರೊಳಗೆ ನೀನು ನೈಟ್ ಸಿಟಿ ಹೋಯ್ತಿದ್ದಲ್ಲ, ಬೆಂಗಳೂರು ಸಿಟಿ ಒಳಗೆ ಅದೇ ಮಡಿವಾಳ ಅಲ್ಲೆಲ್ಲವ ಇವಾಗ ನೋಡ್ಬೇಕಿತ್ತು. ಯಾಕೆ ಗಿಲ್ಲಿ ಕಟೋಟ ಕಲ್ಟು ಮತ್ತು ಕಾಂಗ್ರೆಸ್ಸು ಮತ್ತು ಗಿಲ್ಲಿ ಎಲ್ಲ ಪ್ರಚಾರ ಇಲ್ಲಿ ಏಕ. ಸಕ್ಕರೆ ನಾಡಿಗೆ ಅಕ್ಕರೆಯ ಸ್ವಾಗತ ಸುಸ್ವಾಗತ. ಹಂಗೆ ಹೊಲ್ಬೇಡ, ಹಂಗೆ ಇರ್ಬೇಕು ಗೆಳೆಯ. ವಿಡಿಯೋ ಮಾಡಿ ಫೈಲ್ ಒಂದ್ಸಲ ತೋರ್ಸೋರ್ಗೆ ಇಕ್ಕಳದ, ಆಮೇಲೆ ಬನ್ನಿ ಅಣ್ಣ. ಆಮ್ಯಾಗ ಬಿಚ್ಕಂದು ನೀಟಾಗಿ ಆಮ್ಯಾಗ ಬಿಚ್ಕೊಳ್ಳೋರಿ. ಇಲ್ಲಿ ಈ ಕೈ ಬೆಳ್ಳು ಹಿಂಗೆ ಹೋಗ್ಬೇಕು, ಹೆಬ್ಬೆಟ್ಟಿಲ್ ಕೆಳಗಿಟ್ಕೊ, ಹಿಂಗೆ ಇಟ್ಕೋಬೇಕು. ಇದೇ ಫಸ್ಟ್ ಹೂವು ಗಿಡ ಮಾಡ್ತಾ ಇರೋದು. ಚೆನ್ನಾಗಿ ಬರ್ತದೆ ಹಂಗಾರೆ, ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ. ಹೊಸ ಬೆಡ್ಗೆ ಹೂವು ಗಿಡ ಚೆನ್ನಾಗಿ ಬರ್ತದೆ. ಸೆಕೆಂಡ್ ಬೆಡ್ಗೆ ಬೇಕಾದ್ರೆ ಯಾವ ತರಕಾರಿ ಬೆಳೆ ಏನು ಬೇಕಾದ್ರೂ ಮಾಡ್ಕೋಬೋದು. ಬೆಳ್ಕೊಳ್ಳಿ ಹಂಗೆ ಹಂಗೆ ಅಷ್ಟೇ. ಸ್ವಲ್ಪ ಬದ್ರಾಗ ಇಟ್ಕೊಳ್ಳಿ, ಏನು ಐಕಿಲ್ಲಕನ. ಹಂಗೆ ಇಟ್ಕೋಬೇಕು ನಿಮ್ಗೆ.